ಇದು ಬಹಳ ನೋವಿನಿಂದ ಹೇಳುವಂತ ಒಂದು ವಿಚಾರ. ಇದು ಹಾಸನದಲ್ಲೇ ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ ಇದು ಕೋವಿಡ್ ಲಸಿಕೆಯಿಂದ ಆಯ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಈ ತರ ಹೇಳಿಕೆಗಳನ್ನ ಕೊಡೋದ್ರಿಂದ ನಗೆಪಾಟ್ಲಿಗೆ ಆಗಿದ್ದಾರೆ. ಈಗ ಅದರ ಮೇಲೆ ರಿಪೋರ್ಟ್ ಬಂದಿದೆ. ಡೆಲ್ಲಿಯ ಆರೋಗ್ಯ ಇಲಾಖೆನೂ ಕೊಟ್ಟಿದೆ, ಕೋವಿಡ್ ಇಂದ ಆಗಿಲ್ಲ ಅಂತ. ಇಲ್ಲಿ ನಮ್ಮ ಹೃದಯ ರೋಗ ಜಯದೇವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮುಚ್ಚಿಟ್ಕೊಂಡಿದ್ದಾರಲ್ಲ, ಮುಚ್ಚಾಕಿದಾರಲ್ಲ, ಅವರು ಕೊಟ್ಟಿದ್ದಾರೆ. ಇದು ಕೋವಿಡ್ ಅಂತ. ಅದೇನು ಕೋವಿಡ್ ಲಸಿಕೆ ಬರೀ ಹಾಸನದಲ್ಲಿ ಮಾತ್ರ ಆಗ್ಬೇಕಾ? ಬೆಂಗಳೂರಲ್ಲೂ ಕೋವಿಡ್ ಕೊಟ್ಟಿದ್ದಾರೆ, ಡೆಲ್ಲಿಯಲ್ಲೂ ಕೊಟ್ಟಿದ್ದಾರೆ, ಎಲ್ಲ ಕಡೆ ಅಲ್ಲಾಗದಿರ ಬರೀ ಹಾಸನದಲ್ಲೇ ಯಾಕೆ ಆಗ್ತಾ ಇದೆ? ರೀಸನ್ ಸಮಥಿಂಗ್ ರೀಸನ್ ಇಸ್ ದೇರ್. ಮಾಧ್ಯಮದಲ್ಲಿ ನಿನ್ನೆನೂ ಬಂದಿದೆ, ಇವತ್ತು ಬಂದಿದೆ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಇದಕ್ಕೇನಾದ್ರೂ ಒಂದು ಕಾರಣ ಇರಬೇಕು. ಜಿಲ್ಲಾ ಮಂತ್ರಿಗಳು 2 ತಿಂಗಳಿಂದ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾನೆ ಇಲ್ಲ. ಹಾಸನಕ್ಕೆ ಬಂದಿಲ್ಲ, ಹಾಸನಕ್ಕೆ ಬಂದಿಲ್ಲ, ಅಲ್ಲಿಂದ ಅಲ್ಲೇ ಹಂಗೆ ಹೊರಟು ಹೋಗ್ತಾರೆ, ಬರಲೇ ಇಲ್ಲ. ಯಾರಾದ್ರೂ ಹಿರಿಯ ಮಂತ್ರಿಗಳು, ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಏನ್ ರಿಯಲ್ ಥಿಂಗ್ ಏನು? ಸಾಯದಂತೂ ಸಾಯ್ತಾ ಇದ್ದಾರೆ, ಏನಾದ್ರೂ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರಣನ ಹುಡುಕುವಂತದಕ್ಕೆ ಸರ್ಕಾರ ಎಚ್ಚರಿಕೆ ತಪ್ಪಿದೆ. ಸರ್ಕಾರ ಒಂದ್ಸರಿ ಕೋಮಾ ಸ್ಟೇಜ್ ಅಲ್ಲಿ ಇರ್ತೈತಲ್ಲ, ಹಂಗಿದೆ ಕೋಮಾ. ಅವ್ರಿಗೆ ಅಧಿಕಾರ ಹಸ್ತಾಂತರ, ಯಾರು ಮುಂದೆ ಮಂತ್ರಿ ಆಗಬೇಕು, ATM ತಗೊಂಡು ದುಡ್ಡು ಡೆಲ್ಲಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಇದೇ ಮಂತ್ರಿ ಕೊಡ್ತಾರ, ಬೇರೆ ಮಂತ್ರಿ ಕೊಡ್ತಾರ, ಅದನ್ನ ರೇಟ್ ಎಷ್ಟು, ಈ ಇದರಲ್ಲಿ ಇಡೀ ಸರ್ಕಾರ ಮುಳುಗಿದೆ. ಅದಕ್ಕೋಸ್ಕರ ಜನ ಕಂಗಾಲಾಗಿದ್ದಾರೆ.